Hello students, once again I would like to welcome you all for today's online class. In the previous class we have started to discussing diversity in living organisms. ಇಲ್ಲಿ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಕಲಿತಾ ಹೋಗಿದ್ವಿ. ಓಕೆನಾ? ಯಾಕಪ್ಪ ಕ್ಲಾಸಿಫಿಕೇಷನ್ ಮಾಡಬೇಕು, ಲಿವಿಂಗ್ ಆರ್ಗನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ, ನೀಡ್ ಏನಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗಿದ್ವಿ. ಮತ್ತು ಕ್ಲಾಸಿಫಿಕೇಷನ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಂದರೆ ಏನು ಅಂತೇಳ್ಬಿಟ್ಟು ನಾನು ಡೆಫಿನೇಷನ್ ಹೇಳಿದ್ದೆ. ಓಕೆನಾ? ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಹೋಗ್ತೀನಿ. ದ ಅರೇಂಜಿಂಗ್ ಆಫ್ ಆರ್ಗನಿಸಮ್ಸ್ ಇಂಟು ಡಿಫರೆಂಟ್ ಗ್ರೂಪ್ಸ್, arranging of organisms into different groups on the basis of their similarities in their characteristics is called classification of living organisms ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಮತ್ತು ಯಾವ್ಯಾವ ಆಧಾರದ ಮೇಲೆ ನಾವು ಲಿವಿಂಗ್ ಆರ್ಗನಿಸಮ್ಸನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗಿದ್ವಿ, ಮತ್ತು ಕ್ಲಾಸಿಫಿಕೇಷನ್ ಮತ್ತು ಎವಲ್ಯೂಷನ್ ಹೇಗಾಗ್ತಾ ಇದೆ, ಹೆರಾರ್ಕಿ ಹೆಂಗಿರುತ್ತೆ, ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ನಾವು ಯಾವ ರೀತಿಯ ಒಂದು ಸಿಸ್ಟಮನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಲಿವಿಂಗ್ ಆರ್ಗನಿಸಮ್ಸನ್ನು ನಾವು 5 ಕಿಂಗ್ಡಮ್ಸ್ ಆಗಿ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ ಅಂತಕ್ಕಂಥದ್ದು. ಮತ್ತು ಈ ಅನಿಮಲ್ಸನ್ನು ಮತ್ತು ಸಬ್ ಗ್ರೂಪ್ಸ್ ಥರ ಮಾಡ್ತಾ ಹೋಗ್ತೀವಿ ವೇರಿಯಸ್ ಲೆವೆಲ್ಸಲ್ಲಿ. ಅದನ್ನು ಮತ್ತು ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಡಿಫ್ರೆಂಟ್ ಫ್ಯಾಮಿಲೀಸು, ಜೀನಸ್ಸು, ಮತ್ತು ಲಾಸ್ಟಿಗೆ ಸ್ಪೀಶೀಸ್ ಅಂತ ಹೇಳ್ತಾ ಹೋಗಿದ್ವಿ. ಇಲ್ಲಿ 5 ಕಿಂಗ್ಡಮ್ಸ್ ಅಂತಕ್ಕಂಥದ್ದು ನಾವು ಮಾಡಿರೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮಲ್. ಆರ್ಗನಿಸಮ್ಸನ್ನು ನಾವು ಏನು ಮಾಡ್ತಾ ಹೋಗಿದ್ವಿ, 5 ಗುಂಪುಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ವಿ, ಅದರ ಸಿಮಿಲಾರಿಟೀಸ್ ಮೇಲೆ, ಅದರ ಕ್ಯಾರೆಕ್ಟರಿಸ್ಟಿಕ್ ಮೇಲೆ. ಇಲ್ಲಿ ಕಿಂಗ್ಡಮ್ ಮೊನೇರಾ ಅಂತಕ್ಕಂಥದ್ದು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಪ್ರೊಟಿಸ್ಟಾ ಡಿಸ್ಕಷನ್ ಮಾಡಿದ್ವಿ. ಫಂಗೈ ಅಂದರೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿದ್ವಿ. ಇಲ್ಲಿ ಪ್ಲ್ಯಾಂಟ್ಸನ್ನು ನಾವು ಇಲ್ಲಿ ಹೇಳ್ತಾ ಹೋಗಿದ್ವಿ, ಮತ್ತು ಅನಿಮಲ್ಸಿಂದು ಕೂಡ ಹೇಳ್ತಾ ಹೋಗಿದ್ವಿ. ಇಲ್ಲಿ ಪ್ಲ್ಯಾಂಟ್ಸ್ ಅಂತ ಹೇಳಿದ ತಕ್ಷಣವೇ ಪ್ಲ್ಯಾಂಟ್ಸಲ್ಲಿ ಥ್ಯಾಲೋಫೈಟಾ ಅಂತಕ್ಕಂಥದ್ದನ್ನು ನಾವಿಲ್ಲಿ 1 by 1 ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆನಾ? ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್. ಓಕೆ ಸ್ಟೂಡೆಂಟ್ಸ್, ಹಿಯರ್ the plants are classified into 5 different groups. The classification of plants, the plants are classified into ಎಲ್ಲ ಪ್ಲ್ಯಾಂಟ್ಸ್ಗಳು, ಅದು ನೀರಿನಲ್ಲಿರ್ಬೋದು, ಒಂದು ಸಣ್ಣ ಎಳೆ ಆಗಿರ್ಬೋದು, ಒಂದು ಸಣ್ಣ ಹುಲ್ಲಾಗಿರ್ಬೋದು, ದೊಡ್ಡ ಮರ ಆಗಿರ್ಬೋದು, ಇವೆಲ್ಲವನ್ನು ಸೇರಿಸ್ಬಿಟ್ಟು ನಾವೇನು ಮಾಡ್ತಾ ಹೋಗಿದ್ದೀವಿ, ಕ್ಲಾಸಿಫಿಕೇಷನ್ ಆ ಪ್ಲ್ಯಾಂಟ್ಸನ್ನೆಲ್ಲವನ್ನು ಕೂಡ ನಾವು 5 ರೀತಿಯಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಯಾವ್ಯಾವು? ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸು ಮತ್ತು ಆ್ಯಂಜಿಯೋಸ್ಪರ್ಮ್ಸ್ ಅಂತಕ್ಕಂಥ. ಇಲ್ಲಿ ನಾವು ಆ್ಯಂಜಿಯೋಸ್ಪರ್ಮ್ಸ್ ಫಸ್ಟ್ ತೋರಿಸ್ತೀವಿ, ಆಮೇಲೆ ಜಿಮ್ನೋಸ್ಪರ್ಮ್ಸ್ ತೋರಿಸಿದ್ವಿ. ಆದರೆ ಟೆರಿಡೋಫೈಟಾ ಆದಮೇಲೆ ಜಿಮ್ನೋಸ್ಪರ್ಮ್ಸ್ ಬರ್ತಾ ಹೋಗ್ತದೆ, ಜಿಮ್ನೋಸ್ಪರ್ಮ್ಸ್ ಆದಮೇಲೆ ಆ್ಯಂಜಿಯೋಸ್ಪರ್ಮ್ಸ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ನೋಡೋಣ, ಥ್ಯಾಲೋಫೈಟಾ. This Thallophyta, in this group, the plants do not have well differentiated body parts. ಇದರಲ್ಲಿ ಯಾವುದೇ ರೀತಿಯ ಬಾಡಿ ಪಾರ್ಟ್ಸ್ ಅಂತಕ್ಕಂಥವು ಇಲ್ಲ. ಓಕೆನಾ? ಪ್ಲ್ಯಾಂಟ್ಸ್ ಡು ನಾಟ್ ಹ್ಯಾವ್ ವೆಲ್ ಡಿಫ್ರೆನ್ಷಿಯೇಟೆಡ್ ಬಾಡಿ ಪಾರ್ಟ್ಸ್ ಆ್ಯಂಡ್ ದ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಆಲ್ಗೆ. ಇದರಲ್ಲಿ ಬಾಡಿ ಪಾರ್ಟ್ಸ್ ಅಂತಕ್ಕಂಥವು ಅಂದರೆ ಒಂದು ಪ್ಲ್ಯಾಂಟ್ ಅಂದರೆ ಏನಿರಬೇಕು ನಿಮಗೆಲ್ಲರಿಗೂ ಗೊತ್ತಿದೆ. ರೂಟ್ಸ್ ಇರಬೇಕು, ಸ್ಟೆಮ್ ಇರಬೇಕು, ಲೀವ್ಸ್ ಇರಬೇಕು, ಫ್ಲವರ್ಸ್ ಇರಬೇಕು, ಮತ್ತು ಸೀಡ್ಸ್ ಮತ್ತು ಫ್ರೂಟ್ಸ್ ಅಂತಕ್ಕಂಥ ಬರ್ತವೆ. ಇವೆಲ್ಲವನ್ನು ಕೂಡ ನಾವು ಆ ಬಾಡಿಯ ಪಾರ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಪ್ಲ್ಯಾಂಟ್ ಬಾಡಿಯ ಪಾರ್ಟ್ಸ್ ಅಂತ ಹೇಳಿ. ಆದರೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯ ಡಿಫ್ರೆನ್ಸಿಯೇಷನ್ ಇಲ್ಲ. ಇಲ್ಲಿ ರೂಟೇ ಬೇರೆ, ಕಾಂಡನೇ ಬೇರೆ, ಮತ್ತು ಅದರ ಲೀವ್ಸೇ ಬೇರೆ, ಅದರ ಫ್ರೂಟ್ಸು, ಫ್ಲವರ್ಸು ಅವೇನೇನೂ ಇಲ್ಲ. ಬರೀ ಒಂದು ಉದ್ದ ಹಸಿರಾಗಿರ್ತಕ್ಕಂಥ ಒಂದು ಎಳೆ ಥರ ಇದೆ. ಹೌದಾಯ್ತು? ಅದರಲ್ಲಿ ಏನಾಗಿದ್ದಾವೆ, ಸೆಲ್ಸ್ಗಳು ಒಂದಕ್ಕೊಂದು ಈ ರೀತಿ ಸೇರ್ಕೊಂಡ್ಬಿಟ್ಟು ಒಂದು ಉದ್ದ ಹಸಿರಾಗಿರ್ತಕ್ಕಂಥ ಎಳೆ ಕಾಣ್ತಾ ಇದೆ. ಇಂಥವಕ್ಕೆ ನಾವೇನಂತ ಕರಿತೀವಿ, ಆಲ್ಗೆ, ಪಾಚಿ, ಜಂಡು ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ನೀರಿನಲ್ಲೆಲ್ಲ ಬೆಳ್ಕೊಂಡಿರ್ತವೆ, ಮತ್ತು ಜೌಗಿನ ಪ್ರದೇಶದಲ್ಲೆಲ್ಲ ಬೆಳ್ಕೊಂಡಿರ್ತವೆ. ಓಕೆನಾ? ಇವು ಕೂಡ ಪ್ಲ್ಯಾಂಟ್ಸೇ. ಆದರೆ ಇವ ಪ್ಲ್ಯಾಂಟ್ಸ್ ಎಂಥ ಗ್ರೂಪು ಬರ್ತವೆ, ಥ್ಯಾಲೋಫೈಟಾ ಅಂತ ಹೇಳ್ತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂದರೆ ಸ್ಪೈರೋಗೈರಾ, ಯೂಲೋಥ್ರಿಕ್ಸ್, ಕ್ಲಾಡೋಫೋರಾ ಮತ್ತು ಖ್ಯಾರಾ ಅಂತಕ್ಕಂಥದ್ದು. ಇವು 4 ಕೂಡ ಏನಾಗ್ತಾ ಹೋಗ್ತವೆ, ಮತ್ತು ಬಹಳಷ್ಟು ಇದ್ದಾವೆ. ಇಲ್ಲಿ 4 ನಾವು ಎಕ್ಸಾಂಪಲ್ ನಾವು ಕೊಡ್ತಾ ಹೋಗಿದ್ವಿ. ಓಕೆನಾ? ಥ್ಯಾಲೋಫೈಟಾ. ಸೆಕೆಂಡ್ ಬಂದುಬಿಟ್ಟು ಬ್ರಯೋಫೈಟಾ. ಇನ್ ದಿಸ್ ಗ್ರೂಪ್ ದ ಪ್ಲ್ಯಾಂಟ್ ಬಾಡಿ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಸ್ಟೆಮ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ರೂಟ್ಸ್ ಇಲ್ಲ, ಏನಾಗಿದೆ,
ಇಲ್ಲಿ ಬಾಡಿ ಅಂತಕ್ಕಂಥದ್ದು ಏನಾಗಿದೆ, ಸ್ಟೆಮ್ ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್. ಸ್ಟೆಮ್ ಇದೆ ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಣ್ತಾ ಇದೆ. ಪೂರ್ತಿ ಲೀಫ್ ಅಲ್ಲ, ಲೀಫ್ ಲೈಕ್ ಸ್ಟ್ರಕ್ಚರ್ ಥರ, ಲೀಫಿನ ಥರ ಕಾಣ್ತಾ ಇರ್ತಕ್ಕಂಥ ಒಂದು ಸ್ವಲ್ಪ ಸ್ಟ್ರಕ್ಚರ್ ಇದೆ. ಮತ್ತು ಬೇರೆ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಅಂತಕ್ಕಂಥವು ಯಾವುವು ಇದರಲ್ಲಿಲ್ಲ. ಅಂದರೆ ನೀರನ್ನು ಹೀರ್ಕೊಳ್ಳೋದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟಿಶ್ಯೂ, ಆ ರೀತಿ ಯಾವುದೇ ರೀತಿಯ ಒಂದು ಕಡೆ ನೀರನ್ನು ಹೀರ್ಕೊಳ್ಳೋದು, ಇನ್ನೊಂದು ಕಡೆ ಎಲ್ಲ ಪ್ಲ್ಯಾಂಟ್ಸಲ್ಲಿ ಏನಾಗ್ತವೆ, ಬೇರೆ ಅಂತಕ್ಕಂಥ ನೀರನ್ನು ಹೀರ್ಕೊಂಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಜೈಲಮ್ ನೀರನ್ನು ಹೀರ್ಕೊಂಬಿಟ್ಟು ಏನು ಮಾಡುತ್ತೆ, ಎಲ್ಲ ಬಾಡಿ ಪಾರ್ಟ್ಸಿಗೆ ಕೊಡ್ತಾ ಹೋಗುತ್ತೆ. ಆ ರೀತಿಯ ಟಿಶ್ಯೂ ಇನ್ನೂ ಇದರಲ್ಲಿಲ್ಲ ನೋಡ್ರಿ. ಅಲ್ಲಿ ಯಾವುದೇ ರೀತಿಯ ಬಾಡಿ ಪಾರ್ಟ್ಸ್ ಡಿಫ್ರೆನ್ಸಿಯೇಷನ್ ಇರಲಿಲ್ಲ. ಇಲ್ಲಿ ಸ್ವಲ್ಪ ಏನಾಗಿದೆ, ಸ್ಟೆಮ್ ಅಂತಕ್ಕಂಥದ್ದಾಗಿದೆ ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಇಲ್ಲಿ ಬ್ರಯೋಫೈಟಾ. ಅದಕ್ಕೋಸ್ಕರನೇ ಮತ್ತು ಇವು ಭೂಮಿ ಮೇಲೂ ಬೆಳ್ಕೊಳ್ತವೆ, ನೀರಿನಲ್ಲೂ ಬೆಳ್ಕೊಳ್ತವೆ. ಅವು ಅಲ್ಲಿ ಥ್ಯಾಲೋಫೈಟಾ ಅಂತಕ್ಕಂಥವು ಬರೀ ನೀರಿನಲ್ಲಿ ಮಾತ್ರ ಬೆಳ್ಕೊಳ್ತಾ ಇದ್ವು. ಇವು ಬೋತ್ ದ ಕಂಡೀಷನ್ಸ್, ಈವನ್ ಇನ್ ವಾಟರ್ ಆಲ್ಸೋ, ಈವನ್ ಇನ್ ಲ್ಯಾಂಡ್ ಆಲ್ಸೋ. ವೆಟ್ ಲ್ಯಾಂಡ್ ಇದ್ದರೆ ಅಲ್ಲಿ ಬೆಳ್ಕೊಳ್ತಾ ಹೋಗ್ತವೆ. ಆಗ ಅದಕ್ಕೋಸ್ಕರ ಇವರನ್ನ ಆಂಫಿಬಿಯನ್ಸ್ ಅಂತ ಕರಿತಾ ಹೋಗ್ತವೆ. ಆಂಫಿಬಿಯನ್ಸ್ ಆಫ್ ದಿ ಪ್ಲ್ಯಾಂಟ್ ಕಿಂಗ್ಡಮ್. ಯಾವುವು, ಬ್ರಯೋಫೈಟಾದಲ್ಲಿ ಬರ್ತಕ್ಕಂಥ ಪ್ಲ್ಯಾಂಟ್ಸ್ಗಳು ಯಾವ್ಯಾವು ಎಕ್ಸಾಂಪಲು, ಮಾರ್ಕ್ಯಾನ್ಶಿಯಾ, ರಿಕ್ಸಿಯಾ ಮತ್ತು ಮಾಸ್ ಅಂತಕ್ಕಂಥದ್ದು. ಇವು ಬಹಳಷ್ಟು ನೀವು ಎಲ್ಲಾದರೂ ತೀರ್ಥಹಳ್ಳಿ ಆ ಕಡೆ, ಧರ್ಮಸ್ಥಳ ಆ ಕಡೆ ಎಲ್ಲ ಹೋದರೆ ಈ ರೀತಿಯಾಗಿರ್ತಕ್ಕಂಥ, ಇಲ್ಲೂ ನಮ್ಮಲ್ಲಿ ಕಾಣ್ತವೆ. ಎಲ್ಲೆಲ್ಲಿ ಸ್ವಲ್ಪ ತಂಪಾಗಿರ್ತಕ್ಕಂಥ ವಾತಾವರಣ ಇದೆಯೋ ಆ ರೀತಿ ಅಲ್ಲಿರ್ತಕ್ಕಂಥ ಈ ಚಂದ್ರವಳ್ಳಿ ಮತ್ತು ಈ ಜೋಗಿಮಟ್ಟಿ ಹತ್ರ ಅಲ್ಲಿ ಎಲ್ಲೆಲ್ಲಿ ನೀರಿದೆಯೋ ಅಲ್ಲಲ್ಲಿ ಈ ರೀತಿಯ ಗಿಡಗಳನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಗ್ರೂಪ್ ಬಂದುಬಿಟ್ಟು ಟೆರಿಡೋಫೈಟಾ. ಇಲ್ಲಿ ಇನ್ ದಿಸ್ ಗ್ರೂಪ್ ದ ಪ್ಲ್ಯಾಂಟ್ ಬಾಡಿ ಇಸ್ ಡಿಫ್ರೆನ್ಷಿಯೇಟೆಡ್ ಇಟ್ಟು ರೂಟ್ಸ್, ಸ್ಟೆಮ್ ಆ್ಯಂಡ್ ಲೀವ್ಸ್. ನೋಡಿರಿ, ಇಲ್ಲಿ 3 ಭಾಗ ಆಗ್ತಾ ಹೋಯಿತು. ಆದರೆ ಇಲ್ಲಿ ಫ್ಲವರ್ಸ್ ಇಲ್ಲ, ಸೀಡ್ಸ್ ಇಲ್ಲ. ಗೊತ್ತಾಯ್ತಾ? ಇಲ್ಲೇನಾಗ್ತಾ ಇದೆ, ರೂಟ್ ಸಪ್ರೇಟ್ ಆಗಿದೆ, ಸ್ಟೆಮ್ ಸಪ್ರೇಟ್ ಇದೆ ಮತ್ತು ಲೀವ್ಸ್ ಅಂತಕ್ಕಂಥದ್ದು ಇದೆ. ಗೊತ್ತಾಯ್ತಾ? ಆ್ಯಂಡ್ ಹ್ಯಾಸ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಇದಕ್ಕೆ ವ್ಯಾಸ್ಕ್ಯುಲರ್ ಟಿಶ್ಯೂ ಯಾವುದದು, ಜೈಲಮ್ ಮತ್ತು ಫ್ಲೋಯಮ್ ಅಂತಕ್ಕಂಥವು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇದ್ದಾವೆ. ಇವೇನು ಮಾಡ್ತಾವೆ, ಜೈಲಮ್ಸು, ರೂಟ್ಸು ಏನು ಮಾಡ್ತಾರೆ, ರೂಟಲ್ಲಿ ಆ ಜೈಲಮ್ ಅಂತಕ್ಕಂಥದ್ದು ನೀರನ್ನು ಭೂಮಿಯಿಂದ ಹೀರ್ಕೊಂಡು ಎಲ್ಲ ಬಾಡಿ ಪಾರ್ಟ್ಸಿಗೂ ಕೊಡ್ತಾ ಹೋಗುತ್ತೆ. ಓಕೆನಾ. ಈ ರೀತಿ ಇರ್ತಕ್ಕಂಥವು. ಅಲ್ಲಿ ಥ್ಯಾಲೋಫೈಟಾದಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸಿಯೇಷನ್ ಇರಲಿಲ್ಲ, ಬರೀ ಒಂದು ಎಳೆಯ ಥರ ಇತ್ತು. ಬ್ರಯೋಫೈಟಾದಲ್ಲಿ ಸ್ಟೆಮ್ ಇತ್ತು ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ ಇತ್ತು. ಇಲ್ಲಿ ಟೆರಿಡೋಫೈಟಾಗೆ ಬಂದಾಗ ಏನಾಗ್ತಾಯಿದೆ, ರೂಟ್ಸು ಸಪ್ರೇಟ್ ಇದೆ, ಸ್ಟೆಮ್ ಸಪ್ರೇಟ್ ಇದೆ ಮತ್ತು ಲೀವ್ಸ್ ಅಂತಕ್ಕಂಥವು ಸಪ್ರೇಟ್ ಇರ್ತಾ ಹೋಗಿದ್ದಾವೆ. ಮತ್ತು ಇದಕ್ಕೆ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತಕ್ಕಂಥದ್ದು ನಾವಿಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಅದೇ ಅದಕ್ಕೆ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂತ ಹೇಳಿದರೆ ಫರ್ನ್ಸ್ ಅಂತ ಹೇಳಿಬಿಟ್ಟು ನಾವು ಕರಿತಾ ಹೋಗ್ತೀವಿ. ಈ ರೀತಿ ಇರ್ತಕ್ಕಂಥ ಗಿಡಗಳು ನೀವು ನೋಡಿರಬೇಕು. ಮತ್ತು ಮಾರ್ಸಿಲಿಯಾ ಅಂತಕ್ಕಂಥದ್ದು ಈ ರೀತಿ ಕಾಣ್ತಾ ಹೋಗ್ತವೆ. ಫರ್ನ್ಸ್ ಅಂತಕ್ಕಂಥ ಈ ರೀತಿ ಇರ್ತವೆ, ಮಾರ್ಸಿಲಿಯಾ ಅಂತಕ್ಕಂಥ ಹೊರಗಡೆ ನೀವು ನೋಡಿದಾಗ ಇವೆಲ್ಲ ನೋಡಿರ್ತೀರಿ. ಓಕೆನಾ. ಈ ರೀತಿ ಇರ್ತಕ್ಕಂಥ ಗಿಡಗಳಿಗೆ ನಾವೇನಂತ ಕರಿತಾ ಹೋಗ್ತೀವಿ, ಟೆರಿಡೋಫೈಟಾ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಜಿಮ್ನೋಸ್ಪರ್ಮ್ಸು. ಜಿಮ್ನೋ ಮೀನ್ಸ್ ನೇಕೆಡ್, ಓಪನ್ ಆಗಿರ್ತಕ್ಕಂಥದ್ದು, ನೇಕೆಡ್ ಆಗಿರ್ತಕ್ಕಂಥದ್ದು. ಸ್ಪರ್ಮ್ಸ್ ಅಂದರೆ ಸೀಡ್ಸ್, ಅಂದರೆ ನೇಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಅಲ್ಲಿ ಯಾವುದೇ ರೀತಿಯ ಸೀಡ್ಸ್ ಇರಲಿಲ್ಲ. ಇಲ್ಲೇನಾಗ್ತಾ ಇದೆ, ಸೀಡ್ಸ್ ಬಿಡ್ತದೆ. ಗೊತ್ತಾಯ್ತಾ? ರೂಟ್ಸ್ ಇದ್ದಾವೆ, ಸ್ಟೆಮ್ ಇದೆ ಮತ್ತು ಲೀವ್ಸ್ ಇದೆ. ಅದ್ರ ಜೊತೆಯಲ್ಲಿ ಸೀಡ್ಸ್ ಕೂಡ ಇದು ಬಿಡ್ತಾ ಇದೆ. ಮತ್ತು ಇವು ಎವರ್ಗ್ರೀನ್ ಪ್ಲ್ಯಾಂಟ್ಸ್, ಪೆರಿನಿಯಲ್ ಸೈಡಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಮತ್ತು ಹಿಮಾಲಯ ಪರ್ವತಗಳಲ್ಲಿ ಅಂಥ ಕಡೆ ಇವು ಬೆಳೀತಾ ಹೋಗ್ತವೆ. ಮತ್ತು ಭಾಳಷ್ಟು ಇದರ ಸ್ಟೆಮ್ ಏನಿರ್ತತೆ, ಉಡ್ಡಿಯಾಗಿರ್ತತೆ, ಗಟ್ಟಿಯಾಗಿರ್ತತೆ. ಅಂಥ ಗಿಡಗಳಿಗೆ ನಾವು ಜಿಮ್ನೋಸ್ಪರ್ಮಿಕ್ ಪ್ಲ್ಯಾಂಟ್ಸ್. ಅವು ಯಾವ್ಯಾವ ಎಕ್ಸಾಂಪಲ್ಸು, ಪೈನ್ಸ್ ಅಂತ ಕರಿತೀವಿ ಮತ್ತು ಸೈಕ್ಯಾಸ್ ಅಂತಕ್ಕಂಥವು. ಓಕೆನಾ. ಈ ರೀತಿ ಇರ್ತಕ್ಕಂಥ ಗಿಡಗಳನ್ನು ಇವು ಬಹಳ ವರ್ಷಗಳ ಕಾಲ ಬದುಕ್ತಕ್ಕಂಥವು, ಲಾಂಗ್ ಡ್ಯೂರೇಷನಲ್ಲಿ ಇರ್ತಕ್ಕಂಥ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಜಿಯೋಸ್ಪರ್ಮ್ಸ್ ಅಂತ ಕರೀತೀವಿ. ಜಿಮ್ನೋಸ್ಪರ್ಮ್ಸ್ ಅಂದರೆ ಹೇಳಿದ್ವಿ, ಇವಾಗ ಆ್ಯಂಜಿಯೋಸ್ಪರ್ಮ್ಸ್. ಇಲ್ಲಿ ಜಿಮ್ನೋಸ್ಪರ್ಮ್ಸನ್ನು ಕ್ರಿಪ್ಟೋಗ್ರಾಮ್ಸ್ ಅಂತಲೂ ಕರಿತೀವಿ ನಾವು. ಕ್ರಿಪ್ಟೋ ಅಂದರೆ ಓಪನ್ ಇರ್ತಕ್ಕಂಥವು, ದಟ್ ಈಸ್ ಸೀಡ್ಸ್, ಓಪನ್ ಇರ್ತಕ್ಕಂಥ ಸೀಡ್ಸಿಗೆ ನಾವು ಕ್ರಿಪ್ಟೋಗ್ಯಾಮ್ಸ್ ಅಥವಾ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ತಾವೆ. ಇಲ್ಲಿ ಆ್ಯಂಜಿಯೋಸ್ಪರ್ಮ್ಸ್, ಆ್ಯಂಜಿಯೋ ಅಂದರೆ ಕವರ್ಡ್ ಆಗಿರ್ತಕ್ಕಂಥದ್ದು, ಕವರ್ ಆಗಿದೆಯಪ್ಪ. ಸ್ಪರ್ಮ್ ಅಂದರೆ ಸೀಡ್ಸಿಗೆ ಕವರ್ ಇದೆ. ನೀವು ನೋಡಿರ್ಬೇಕು ಒಂದು ಗಿಡ ಯಾವ್ಯಾವ. ಮತ್ತು ಇದು ಆ್ಯಂಜಿಯೋಸ್ಪರ್ಮ್ಸ್ ಅಂತಕ್ಕಂಥವು ಫ್ಯಾನಿರೋ ಗ್ಯಾಮ್ಸ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದರೆ ಎಲ್ಲ ಹೂವು ಬಿಡ್ತಕ್ಕಂಥ ಗಿಡಗಳೆಲ್ಲವೂ ಕೂಡ ಆ್ಯಂಜಿಯೋಸ್ಪರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಇವು ಆ್ಯಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ಸ್ ಎಂಥವು, ದೇ ಬಿಯರ್ ಕವರ್ಡ್ ಸೀಡ್ಸ್ ಇರ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಭಾಳಷ್ಟು ಪ್ಲ್ಯಾಂಟ್ಸ್ಗಳು ಬರ್ತಾ ಹೋಗ್ತವೆ. ಅವನ್ನ ಮತ್ತೆ ನಾವು ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋಗ್ತೀವಿ ಡಿಪೆಂಡಿಂಗ್ ಅಪಾನ್ ದೇರ್ ಕಾಟಿಲಿಡನ್ಸ್ ಅಂತ ಕರೀತೀವಿ. ಕಾಟಿಲಿಡನ್ಸ್ ಅಂದರೆ ದಳಗಳು ಅಂತ ಹೇಳ್ಬಿಟ್ಟು. ಈಗ ದಳ ಅಂದರೆ ಏನು, ಒಂದು ಬೀಜನ ಓಪನ್ ಮಾಡಿದ, ನೀವು ಶೇಂಗಾ ಬೀಜನ ಹಿಂಗೆ ಓಪನ್ ಮಾಡಿದರೆ ಅದರಲ್ಲಿ ಏನು ಕಾಣ್ತಾ ಹೋಗುತ್ತೆ, 2 ದಳಗಳು ಕಾಣ್ತಾವೆ. ಈ ರೀತಿ ಇರ್ತಕ್ಕಂಥವು
ಓಕೆನಾ, ಸಣ್ಣ ಓಪನಿಂಗ್ಸು ಈ ರೀತಿ ಕಾಣ್ತಕ್ಕಂಥ ನೀವು ನೋಡಿರ್ಬೇಕು. ಅದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ದಳ ಅಂತ ಹೇಳ್ತೀವಿ. ಕಾಟಿಲಿಡನ್ಸ್, ಎಪಿಕಾಟಿಲ್ ಮತ್ತು ಹೈಪೋಕಾಟಿಲ್ ಅಂತ ಕರಿತಾ ಹೋಗ್ತೀವಿ. ಎಪಿಕಾಟಿಲ್ ಈ ರೀತಿ 2 ಕಾಟಿಲಿಡನ್ಸ್ ಇದ್ದರೆ ಅವ್ರನ್ನ ದ್ವಿದಳ ಧಾನ್ಯಗಳು, ಅಂದರೆ ಒಡೆದಾಗ 2 ಹೋಳಾಗಬೇಕದು. ಆ ಬೀಜನ, ಆ ಕಾಯಿನ ಹೊಡೆದಾಗ ಅದು 2 ಹೋಳಾದರೆ ಅದಕ್ಕೆ ನಾವೇನಂತ ಸರಿಯಾಗಿ ಸೆಂಟ್ರಿಗೆ 2 ಹೋಳು. ಯಾವ್ಯಾವ ಆಗ್ತವೆ, ನೀವು ಕಡಲೆಕಾಳು ನೋಡಿರ್ಬೇಕು, ಮತ್ತು ಈ ಏನೋ ಶೇಂಗಾ ಬೀಜ ನೋಡಿರ್ಬೇಕು, ಮತ್ತು ತೊಗರಿ ನೋಡಿರ್ಬೇಕು. ಇವೆಲ್ಲವೂ ಏನಾಗ್ತವೆ, ಹೊಡೆದಿದ ತಕ್ಷಣವೇ 2 ಹೋಳು ಕರೆಕ್ಟಾಗಿ ಸರಿಯಾಗಿ 2 ಭಾಗ ಆಗ್ತಾ ಹೋಗ್ತವೆ. ಅಂಥವಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಇದಕ್ಕೆ ಡೈಕಾಟಿಲಿಡನ್ಸ್ ಈ ರೀತಿ ಅದು. ಯಾವ ಬೀಜಗಳನ್ನು ನಾವು ಹೊಡೆದಾಗ ಅದು 2 ಹೋಳಾಗೋದಿಲ್ಲ, ಪುಡಿ ಪುಡಿ ಆಗಿಬಿಡ್ತೈತೆ, ಅದಕ್ಕೆ ಏಕದಳ ಮಾತ್ರ ಇರ್ತದೆ. ಅದಕ್ಕೆ ಏಕದಳ ಧಾನ್ಯಗಳು ಅಥವಾ ಮಾನೋಕಾಟಿಲಿಡನ್ಸ್ ಅಥವಾ ಮಾನೋಕಾಟ್ಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಯಾವುದು, ರಾಗಿ, ಜೋಳ, ಭತ್ತ, ಗೋಧಿ ಇವೆಲ್ಲವೂ ಕೂಡ ಏನಿದಾವೋ ಇವೆಲ್ಲವೂ ಕೂಡ ಮಾನೋಕಾಟ್ಸಲ್ಲಿ ಬರ್ತಕ್ಕಂಥವು. ಡೈಕಾಟಿಕ್ಸಿಗೆ ಬಂದುಬಿಟ್ಟು ಇದು ಹಸಿರು ಏನು ಧಾನ್ಯಗಳಂತ ಕರಿತೀವಲ್ಲ, ಹಸಿರು ಧಾನ್ಯಗಳು, ಕಡಲೆಕಾಳು, ಬೇಳೆ, ಇದು ಯಾವುದು ನಾವು ಕಡಲೆಕಾಳು ಆಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು, ಇವೆಲ್ಲವೂ ಕೂಡ, ಮತ್ತು ಉರಿಗಡ್ಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ದ್ವಿದಳ ಧಾನ್ಯಗಳು, ಡೈಕಾಟಿಲಿಡನ್ಸ್, ಡೈಕಾಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. 2 ಕೂಡ ಪ್ಲ್ಯಾಂಟ್ಸನ್ನು, ಆಂಜಿಯೋಸ್ಪರ್ಮಿಂಗ್ ಪ್ಲ್ಯಾಂಟ್ಸನ್ನು ಡಿಪೆಂಡಿಂಗ್ ಅಪಾನ್ ದೇರ್ ಕಾಟಿಲಿಡನ್ಸ್, ಇಟ್ ಈಸ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಒನ್ ಈಸ್ ಮಾನೋಕಾಟಿಲಿಡನ್, ಅನದರ್ ಒನ್ ಈಸ್ ಡೈಕಾಟಿಲಿಡನ್ಸ್. ಮಾನೋಕಾಟ್ ಅಂದರೆ ಏಕದಳ ಧಾನ್ಯಗಳು, ಡೈಕಾಟಿಲಿಡನ್ಸ್ ಅಂದರೆ ದ್ವಿದಳ ಧಾನ್ಯಗಳು ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಿದೆ? ಇಲ್ಲಿ ನೋಡ್ರಿ, ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸನ್ನು ಮತ್ತೆ ನಾನು ಸರಿ ಹೇಳ್ತಾ ಹೋಗ್ತಿದ್ದೀನಿ. ಏನು, ಪ್ಲ್ಯಾಂಟ್ಸನ್ನು ನಾವೇನು ಮಾಡ್ತಾ ಹೋಗಿದ್ವಿ, ಡಿಫ್ರೆನ್ಷಿಯೇಟೆಡ್ ಬಾಡಿ ಪಾರ್ಟ್ಸ್ ಮೇಲೆ. ಈ ಬಾಡಿ ಪಾರ್ಟ್ಸ್ ಡಿಫ್ರೆನ್ಷಿಯೇಷನ್ ಇದೆಯಾ, ಅದಕ್ಕೆ ಸಪ್ರೇಟ್ ಗುಂಪು. ಡಿಫ್ರೆನ್ಷಿಯೇಷನ್ ಇಲ್ವಾ, ಹಾಗಾದರೆ ಅದು ಒಂದು ಗುಂಪು, ಅದನ್ನು ನಾವು ಥ್ಯಾಲೋಫೈಟಾ ಅಂತ ಕರಿತೀವಿ. ಬಾಡಿ ಪಾರ್ಟ್ಸ್ ಡಿಫ್ರೆನ್ಷಿಯೇಷನ್ ಇದೆ, ಅದರಲ್ಲಿ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ನೋಡ್ತಾ ಹೋಗ್ತೀವಿ. ವ್ಯಾಸ್ಕ್ಯುಲರ್ ಟಿಶ್ಯೂ ಇದೆಯಾ, ಅದು ಒಂದು ಗುಂಪು. ವಿಥೌಟ್ ವ್ಯಾಸ್ಕ್ಯುಲರ್ ಟಿಶ್ಯೂ ಇದೆಯಾ, ಅದು ಒಂದು ಗುಂಪು, ಅದನ್ನು ಬ್ರಯೋಫೈಟಾ ಅಂತ ಕರಿತೀವಿ. ವ್ಯಾಸ್ಕ್ಯುಲರ್ ಟಿಶ್ಯೂ ಇದೆ ಆದರೆ ಸೀಡ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಅದು ಒಂದು ಗುಂಪು. ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ, ಅವನ್ನ ಒಂದು ಗುಂಪು, ಜಿಮ್ನೋಪಟೆರಿಡೋಫೈಟಾ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತಾ ಹೋದ್ವಿ. ಸೀಡ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬಿಡ್ತಾ ಇದೆ, ಕಾಯಿಗಳನ್ನು ಬಿಡ್ತಾ ಇದೆ, ಸೀಡ್ಸನ್ನು ಬಿಡ್ತಾ ಇದೆ, ಆದರೆ ಹೆಂಗಿದೆ, ನೇಕೆಡ್ ಸೀಡ್ಸ್ ಇದಾವ, ಅದು ಒಂದು ಗುಂಪು, ಜಿಮ್ನೋಸ್ಪರ್ಮ್ಸ್ ಅಂತ ಹೇಳ್ಬಿಟ್ಟು. ಕವರ್ ಇದೆ ಅದಕ್ಕೆ ಸೀಡ್ಸಿಗೆ, ಅವೆಲ್ಲವನ್ನು ಕೂಡ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತಾ ಹೋದ್ವಿ. ಅದೇ ರೀತಿ ಇಲ್ಲಿ ನಾವೇನು ಮಾಡ್ತಾ ಹೋದ್ವಿ, ಮತ್ತೆ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸನ್ನು ಮತ್ತೇನು ಮಾಡಿದ್ವಿ, ಡಿಪೆಂಡಿಂಗ್ ಅಪಾನ್ ದೇರ್ ಕಾಟಿಲಿಡನ್ಸ್. ಒಂದು ಕಾಟಿಲಿಡನ್ ಏಕದಳ ಇದೆಯಾ, ಅದಕ್ಕೆ ಮಾನೋಕಾಟ್ಸ್ ಅಂತ ಕರೆದ್ವಿ. 2 ಕಾಟಿಲಿಡನ್ಸ್ ಇದಾವ, ಅದಕ್ಕೆ ಡೈಕಾಟ್ಸ್ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಹೋದ್ವಿ. ಓಕೆನಾ, ಇದಿಷ್ಟು ಕೂಡ ಪ್ಲ್ಯಾಂಟ್ಸ್ ಕ್ಲಾಸಿಫಿಕೇಷನನ್ನು ನಾವು ಮಾಡಿರ್ತಕ್ಕಂಥ ವಿಧಿವಿಧಾನಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆಫ್ ಅನಿಮಲ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ, ಅನಿಮಲ್ಸನ್ನು ಹೇಗಪ್ಪ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗೋದು, ಅನಿಮಲ್ಸನ್ನು 10 ಗ್ರೂಪ್ಸ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಎಲ್ಲ ಅನಿಮಲ್ಸ್ಗಳು, ನೀರಿನಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲವನ್ನು ಕೂಡ ಅಲ್ಲಿ ಪ್ಲ್ಯಾಂಟ್ಸನ್ನು 5 ಗುಂಪುಗಳನ್ನಾಗಿ ಮಾಡಿದ್ವಿ. ಇಲ್ಲಿ ಅನಿಮಲ್ಸನ್ನು ಡಿಪೆಂಡಿಂಗ್ ಅಪಾನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸಿಮಿಲಾರಿಟೀಸ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಇಟ್ ಈಸ್ ಡಿವೈಡೆಡ್ ಇಂಟು 10 ಗ್ರೂಪ್ಸ್. ಯಾವ್ಯಾವ, ಫಸ್ಟ್ ಒನ್ ಈಸ್ ಪೋರಿಫೆರಾ, ಸೆಕೆಂಡ್ ಒನ್ ಸಿಲೆಂಟ್ರೇಟಾ, ಥರ್ಡು ಪ್ಲಾಟಿಹೆಲ್ಮಿಂಥೀಸ್, ನಿಮ್ಯಾಟೋಡಾ, ಅನ್ನೆಲೀಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮೇಟಾ, ಪ್ರೋಟೋಕಾರ್ಡೇಟಾ ಅಂಡ್ ವರ್ಟಬ್ರೇಟಾ. ಇವಿಷ್ಟು ಕೂಡ 10 ಗುಂಪುಗಳಿಂದಾಗಿ ನಾವು ಅನಿಮಲ್ಸನ್ನ ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ವಿ. 1 ಬೈ 1 ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಗ್ರೂಪ್ ಈಸ್ ದ ಪೋರಿಫೆರಾ ಅಂತಕ್ಕಂಥ, ಇದನ್ನು ಇನ್ನೊಂದು ಹೆಸರಿದೆ ಸ್ಪಾಂಜಸ್ ಅಂತ ಹೇಳ್ತಾ ಹೋಗ್ತೀವಿ. ಇವೆಲ್ಲವೂ ಎಲ್ಲಿರ್ತಾವಪ್ಪ, ದೇ ಆರ್ ಅಕ್ವ್ಯಾಟಿಕ್ ಅಂದರೆ ಅಕ್ವಾ ಅಂದರೆ ನೀರು. ಓಕೆನಾ, ದೇ ಆರ್ ಅಕ್ವ್ಯಾಟಿಕ್. ನಾನ್ ಮೊಟೈಲ್, ಇವು ಚಲಿಸೋದಿಲ್ಲ. ನಾನ್ ಮೊಟೈಲ್ ಅನಿಮಲ್ಸ್, ದೇ ಆರ್ ಅಕ್ವ್ಯಾಟಿಕ್, ನೀರಿನಲ್ಲಿರ್ತವೆ. ನಾನ್ ಮೊಟೈಲ್ ಅನಿಮಲ್ಸ್ ಅಟ್ಯಾಚ್ಡ್ ಟು ಸಮ್ ಸಾಲಿಡ್ ಸಪೋರ್ಟ್. ಎಲ್ಲಾದರೂ ಒಂದು ಕಲ್ಲು, ಒಂದು ಬಂಡೆನೋ ಅಥವಾ ಎಲ್ಲಾದರೂ ಒಂದು ಗಟ್ಟಿಯಾಗಿರ್ತಕ್ಕಂಥ ಮಣ್ಣು ಅದಿದ್ದರೆ ಅದು ಕಂಡು ಸುಮ್ಮನೆ ಇರ್ತಾ ಹೋಗ್ತವೆ. ಇದು ನೋಡ್ತಿರಲ್ಲಿ. ಓಕೆನಾ, ಇವನ್ನ ನಾವು ಏನಂತ ಕರಿತೀವಿ, ಸ್ಪಾಂಜಿಲಾ ಮತ್ತು ಸೈಕ್ಯಾನ್ ಅಂತಕ್ಕಂಥವು ಇದಕ್ಕೆ ಎಕ್ಸಾಂಪಲ್ಸ್ ಬರ್ತಾ ಹೋಗ್ತವೆ. ಎಲ್ಲಿರ್ತಾವೆ ಇವು, ಇವೆಲ್ಲ ಸಮುದ್ರದಲ್ಲಿರ್ತಕ್ಕಂಥವು.
ನೀರಿನಲ್ಲಿರ್ತವೆ. ಸಮುದ್ರದಲ್ಲಿರ್ತಕ್ಕಂಥದ್ದು ನೀರೇ ಅಲ್ವಾ, ಆ ನೀರಿನಲ್ಲಿರ್ತಕ್ಕಂಥ ಉಪ್ಪು ನೀರಿನಲ್ಲಿರ್ತಕ್ಕಂಥ ಈ ಒಂದು ಅನಿಮಲ್ಸ್ಗಳು. ದೇ ಹ್ಯಾವ್ ಪೋರ್ಸ್ ಆಲ್ ಓವರ್ ದ ಬಾಡಿ ಫಾರ್ಮಿಂಗ್ ಎ ಕೆನಾಲ್ ಸಿಸ್ಟಮ್. ಇವರು ದೇಹ ತುಂಬ ಏನಾಗಿದೆ, ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ, ಪೋರ್ಸ್. ಅದಕ್ಕೋಸ್ಕರನೇ ಇವರಿಗೆಲ್ಲರಿಗೂ ಏನಂತ ಕರಿತೀವಿ, ಪೋರಿಫೆರಾ. ಯಾಕಂದರೆ ಮೈ ತುಂಬ ರಂಧ್ರಗಳಿದ್ದಾವೆ, ಹೋಲ್ಸ್ ಇದ್ದಾವೆ, ಓಕೆನಾ, ಪೋರ್ಸ್ ಇದ್ದಾವೆ. ಮತ್ತು ಈ ಪೋರ್ಸ್ಗಳು ಹೆಂಗಿದಾವಪ್ಪ ಅಂತ ಹೇಳಿದ್ರೆ, ಇಲ್ಲಿಂದ ನೀರು ಬಂತ, ಇಲ್ಲಿಂದ ಈ ರಂಧ್ರದಿಂದ ನೀರೆಲ್ಲ ಒಳಗಡೆ ಬಂತ, ಈ ಕಡೆಯಿಂದ ಅದೆಲ್ಲ ಹೊರಗಡೆ ಹೋಗ್ತದೆ. ಈ ನೀರು ಬರಬೇಕಾದ್ರೆ ನೀರಿನ ಜೊತೆಯಲ್ಲಿ ಅವ್ರಿಗೇನು ಸಿಗುತ್ತೆ, ಆಹಾರ ಮತ್ತು ಆಕ್ಸಿಜನ್ ಅಂತಕ್ಕಂಥದ್ದು. ಫುಡ್ ಆ್ಯಂಡ್ ಆಕ್ಸಿಜನ್ ಈಸ್ ಸರ್ಕ್ಯುಲೇಟೆಡ್ ಥ್ರೂ ವಾಟರ್. ಆ ವಾಟರ್ ಮುಖಾಂತರ ಏನಾಗುತ್ತೆ, ಫುಡ್ಡು ಮತ್ತು ಆಕ್ಸಿಜನ್ನು ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಮತ್ತು ಇದರ ಔಟರ್ ಕವರಿಂಗ್ ಏನಾಗಿದೆ, ಹಾರ್ಡ್ ಸ್ಕೆಲಿಟನ್ ಇದೆ. ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಎನಿ ಟಿಶ್ಯೂಸ್. ಇದರಲ್ಲಿ ಅಂಗಾಂಶಗಳು, ಜೀವಕೋಶಗಳು ಅಂತಕ್ಕಂಥವು, ಜೀವಕೋಶಗಳ ಗುಂಪು, ಟಿಶ್ಯೂಸ್, ಜೀವಕೋಶ ಇದೆ, ಆದರೆ ಜೀವಕೋಶಗಳ ಗುಂಪು, ಅಂಗಾಂಶ ಅಂತ ನಾವು ಕರಿತೀವಲ್ಲ, ಆ ಅಂಗಾಂಶಗಳು ಇದರಲ್ಲಿಲ್ಲ. ಬರೀ ಜೀವಕೋಶಗಳಿಂದ ಏನಾಗಿದೆ, ಇದು ಮಾಡಲ್ಪಟ್ಟಿದೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಇದರ ಸ್ಕೆಲಿಟನ್ನು ಹಾರ್ಡ್ ಆಗಿದೆ. ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು, ದೇ ಆರ್ ಸೈಕ್ಯಾನ್, ಸ್ಪಾಂಜಿಲಾ ಆ್ಯಂಡ್ ಯೂಪ್ಲೆಕ್ಟೆಲ್ಲ. ಈ ರೀತಿ ಭಾಳಷ್ಟು ಇದ್ದಾವೆ. ಇವನ್ನೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ, ಕಿಂಗ್ಡಮ್ ಪೋರಿಫೆರಾದಲ್ಲಿ ಬರ್ತಕ್ಕಂಥ ಎಲ್ಲ ಗಿಡಗಳಲ್ಲ, ಅನಿಮಲ್ಸ್ಗಳು. ಓಕೆನಾ. ದೇ ಆರ್ ಅಕ್ವಾಟಿಕ್, ನಾನ್ ಮೋಟೈಲ್ ಅನಿಮಲ್ಸ್ ಅಟ್ಯಾಚ್. ಮತ್ತು ಇದರಲ್ಲಿ ಸಪ್ರೇಟಾಗಿ ಬಾಯಿ ಒಂದು ಕಡೆ, ಕಾಲು ಕೈ ಅವೆಲ್ಲ ಏನೇನೂ ಇಲ್ಲ. ಇವ್ರಿಗೆ ತಲೆ, ಬುದ್ಧಿ, ಕಣ್ಣು, ಕಿವಿ ಏನೂ ಇಲ್ಲ. ಬರೀ ಏನಾಗಿದೆ, ಬರೀ ಸ್ವಲ್ಪ ಟಿಶ್ಯೂಸಿಂದ ಇದನ್ನು ಮಾಡಲ್ಪಟ್ಟಿದೆ. ಈ ಟಿಶ್ಯೂಸಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಮೈ ತುಂಬ ಇದಕ್ಕೆ ಪೋರ್ಸ್ ಅಂತಕ್ಕಂಥವು ಇದ್ದಾವೆ. ಆ ಪೋರ್ಸಿನ ಮುಖಾಂತರ ಅವ್ರಿಗೆ ಏನಾಗ್ತದೆ, ಆಹಾರ ಮತ್ತು ಆಕ್ಸಿಜನ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಗುಂಪು ಬಂದ್ಬಿಟ್ಟು ಸೀಲೆಂಟರೇಟಾ. ದೇ ಆರ್ ಅಕ್ವಾಟಿಕ್ ಅನಿಮಲ್ಸ್. ದೆರ್ ಈಸ್ ಎ ಕ್ಯಾವಿಟಿ ಇನ್ ದ ಬಾಡಿ. ಇವು ಕೂಡ ಅಕ್ವಾಟಿಕ್ ಅನಿಮಲ್ಸ್, ಇವು ಕೂಡ ನೀರಿನಲ್ಲಿರ್ತವೆ. ಆದರೆ ಇದಕ್ಕೇನಾಗಿದೆ, ಒಂದು ಕ್ಯಾವಿಟಿ ಇದೆ ಮಧ್ಯದಲ್ಲಿ, ಒಂದು ಏನಾಗಿದೆ, ಒಂದು ನಾಳದ ಥರ, ಒಂದು ಕ್ಯಾವಿಟಿ ಥರ ಅದರಲ್ಲಿದೆ. ದ ಬಾಡಿ ಹ್ಯಾಸ್ 2 ಲೇಯರ್ಸ್ ಆಫ್ ಸೆಲ್ಸ್. ಇಲ್ಲಿ ಅಲ್ಲಿ 2 ಲೇಯರ್ಸ್ ಬಂದ್ಬಿಟ್ಟು, ಅಲ್ಲಿ ಲೇಯರ್ಸ್ ಏನೂ ಇರಲಿಲ್ಲ, ಇಲ್ಲಿ 2 ಲೇಯರ್ಸ್ ಆಫ್ ಸೆಲ್ಸ್. ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ. ಮತ್ತು ಇವು ಈ ರೀತಿ ಇರ್ತಕ್ಕಂಥ ಅನಿಮಲ್ಸ್ ಎಲ್ಲ ಏನಾಗ್ತಾ ಹೋಗ್ತವೆ, ಒಂದೊಂದು ಕಡೆ ಎಲ್ಲ ಗುಂಪಾಗಿ ಅಲ್ಲೂ ಇರ್ತವೆ. ಅದಕ್ಕೆ ನಾವು ಕೋರಲ್ಸ್ ಕಾಲೋನೀಸ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಸ್ವಲ್ಪಗಳು ಅವು ಇಂಡಿವಿಜುವಲ್ ಆಗಿ ಬದುಕ್ತಿರ್ತವೆ. ಜೆಲ್ಲಿ ಫಿಶ್, ಸಿ ಅನಿಮೋನ್, ಇವೆಲ್ಲ ನೋಡಿರ್ಬೇಕು ನೀವು. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ಲು, ಡಿಸ್ಕವರಿ ಚಾನಲಲ್ಲಿ ಇವೆಲ್ಲ ತೋರಿಸ್ತಿರ್ತಾರೆ. ಸಿ ಅನಿಮೋನು ಮತ್ತು ಜೆಲ್ಲಿ ಫಿಶ್ಗಳನ್ನ ನೀವು ನೋಡ್ತಿರ್ತೀರಿ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಯಿ, ಕಿವಿ, ಕಣ್ಣು, ಮೂಗು, ಓಕೆನಾ, ತಲೆ ಅಂತಕ್ಕಂಥದ್ದು ಏನಿಲ್ಲ. ಏನಾಗಿದೆ, ಬರೀ 2 ಲೇಯರ್ಸಿಂದ, ಹೆಂಗೆ ಒಂದು ಪೇಪರನ್ನು ತೊಗೊಂಡ್ಬಿಟ್ಟು ಈ ರೀತಿ ಮಡಿಸಿದ್ರೆ ಹೆಂಗಿರುತ್ತೋ ಆ ರೀತಿ 2 ಲೇಯರ್ಸಿಂದ ಆ ಅನಿಮಲ್ ಅಂತಕ್ಕಂಥದ್ದು ಆಗ್ತಿದೆ. ಮಧ್ಯದಲ್ಲಿ ಏನಾಗಿದೆ, ಅದಕ್ಕೆ ಕ್ಯಾವಿಟಿ ಇದೆ ಈ ರೀತಿ. ಓಕೆ, ಮಧ್ಯದಲ್ಲಿ ಈ ರೀತಿ ಕ್ಯಾವಿಟಿ ಅಂತಕ್ಕಂಥದ್ದನ್ನು ನಾವು ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಓಕೆನಾ. ಇದು ಸೆಕೆಂಡ್ ಗ್ರೂಪು ಸಿಲೆಂಟ್ರೇಟದ ಬರ್ತಕ್ಕಂಥ ಅನಿಮಲ್ಸು. ನೆಕ್ಸ್ಟ್ 3ನೇ ಗುಂಪು, ದಟ್ ಈಸ್ ಕಾಲ್ಡ್ ಪ್ಲಾಟಿ ಹೆಲ್ಮಿಂಥಿಸ್ ಅಂತಕ್ಕಂಥದ್ದು. ಓಕೆನಾ. ಇವನ್ನ ಫ್ಲ್ಯಾಟ್ ವರ್ಮ್ಸ್ ಅಂತಲೂ ಕರಿತೀವಿ. ಯಾಕಂದರೆ ಅದರ ಬಾಡಿ ಫ್ಲ್ಯಾಟ್ ಆಗಿದೆ. ದೇ ಹ್ಯಾವ್ ಫ್ಲ್ಯಾಟ್ ಬಾಡಿ ವಿಚ್ ಈಸ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಇವು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂದರೆ ಇವರನ್ನು ಕಟ್ ಮಾಡಿದರೆ ಕರೆಕ್ಟಾಗಿ ಹಿಂಗೆ ರೈಟ್ ಹಾಫು ಮತ್ತು ಲೆಫ್ಟ್ ಹಾಫು ಎರಡೂ ಕೂಡ ಸೇಮ್ ಇರ್ತಾ ಹೋಗ್ತವೆ. ಇದನ್ನು ಕೂಡ ಸ್ಟ್ರೈಟಾಗಿ ಹಿಂಗೆ ಕಟ್ ಮಾಡಿದರೆ ರೈಟ್ ಟು ಲೆಫ್ಟ್ ಎರಡೂ ಸೇಮ್ ಇರ್ತವೆ. ಇದನ್ನು ಕೂಡ ಹಿಂಗೆ ಕರೆಕ್ಟಾಗಿ ಹಿಂಗೆ ನಾವು ಕಟ್ ಮಾಡ್ತಾ ಹೋದರೆ ರೈಟ್ ಟು ಲೆಫ್ಟು ಸೇಮ್ ಇರ್ತಾ ಹೋಗ್ತವೆ. ಅದಕ್ಕೋಸ್ಕರ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ದೇ ಹ್ಯಾವ್ 3 ಲೇಯರ್ಸ್ ಆಫ್ ಸೆಲ್ಸ್. ಅಲ್ಲಿ ಎಲ್ಲ 2 ಲೇಯರ್ಸ್ ಇದ್ವು. ಇಲ್ಲಿ 3ನೇ ಗುಂಪಿಗೆ ಬಂತಕ್ಕ ಇಲ್ಲಿ 3 ಲೇಯರ್ಸ್ ಆಫ್ ಸೆಲ್ಸ್ ಇದ್ದಾವೆ. ದೇ ಡು ನಾಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಇದರಲ್ಲಿ ನಿಜವಾಗಿರ್ತಕ್ಕಂಥ ಬಾಡಿ ಕ್ಯಾವಿಟಿ ಅಂತಕ್ಕಂಥದ್ದು ಇಲ್ಲ. ಮತ್ತು ದೇ ಮೇ ಬಿ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್. ಇವು ಓಪನ್ ಆಗಿ ಫ್ರೀಯಾಗಿ ಬದುಕ್ತಕ್ಕಂಥವು ಇದ್ದಾವೆ. ಸ್ವಲ್ಪ ಈ ಪ್ಲನೇರಿಯಾ ಅಂತಕ್ಕಂಥದ್ದು ಇದ್ದಾವಲ್ಲ, ಇವು ಫ್ರೀಯಾಗಿ ಓಪನ್ ಆಗಿ ಅದು ತನ್ನ ಪಾಡಿಗೆ ತಾವು ಬದುಕ್ತಾ ಹೋಗ್ತವೆ. ಇನ್ನೊಂದು ಸ್ವಲ್ಪ ಇವೆಲ್ಲ ಇದಾವಲ್ಲ, ಟೇಪ್ ವರ್ಮು, ಲಿವರ್ ಫ್ಲೂಕು, ಇವು ತನ್ನ ಪಾಡಿಗೆ ತಾವು ಬದುಕೋದಿಲ್ಲ. ಇವರೇನು ಮಾಡ್ತಾರೆ, ಬೇರೆ ಜೀವಿಗಳಲ್ಲಿ ಇದ್ದು ಬದುಕ್ತಾ ಇರ್ತಾರೆ. ಲಿವರ್ ಫ್ಲೂಕ್ ಅಂತಕ್ಕಂಥದ್ದು ಹಂದಿಯ ಲಿವರಲ್ಲಿ, ಪಿಗ್ಗಿನ ಲಿವರಲ್ಲಿ ಇರ್ತಾ ಹೋಗುತ್ತೆ. ಈ ಟೇಪ್ ವರ್ಮ್ ಅಂತಕ್ಕಂಥದ್ದು ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸು ಮತ್ತು ಅನಿಮಲ್ಸ್, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನಿಮಲ್ಸ್ಗಳಲ್ಲಿ ಈ ಟೇಪ್ ವರ್ಮ್ ಅಂತಕ್ಕಂಥದ್ದು ಇದ್ದು ಅಲ್ಲಿ ಅವ್ರು ತಿಂತಕ್ಕಂಥ ಆಹಾರನ ಇವ್ರು ಬಳಸ್ಕೊಂಡು ತಿಂದು ಏನು ಮಾಡ್ತಾ ಹೋಗ್ತಾರೆ, ಇವ್ರು ಬೆಳೀತಾ ಹೋಗ್ತಾರೆ, ಅವರಿಗೆ ತೊಂದರೆ ಕೊಡ್ತಾ ಹೋಗ್ತಾರೆ. ಇವ್ರನ್ನ ನಾವು ಪ್ಯಾರಾಸೈಟಿಕ್ ಅನಿಮಲ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ಲನೇರಿಯಾ ಅಂತಕ್ಕಂಥದ್ದು
ಫ್ರೀ ಲಿವಿಂಗು, ಲಿವರ್ ಫ್ಲೂಕು, ಟೇಪ್ವರ್ಮ್ ಅಂತಕ್ಕಂಥ ಇವೆಷ್ಟು ಕೂಡ ದಟ್ ಈಸ್ ದ ಥರ್ಡ್ ಗ್ರೂಪಲ್ಲಿ ಬರ್ತಕ್ಕಂಥ ಪ್ಲಾಟಿ ಹೆಲ್ಮಿಂಥಿಸಲ್ಲಿ ಬರ್ತಕ್ಕಂಥ ಈ ಅನಿಮಲ್ಸ್ಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫೋರ್ತ್ ಗ್ರೂಪಿಗೆ ಬಂದರೆ ದೇ ಆರ್ ಕಾಲ್ಡ್ ನಿಮ್ಯಾಟೋಡಾ. ನಿಮ್ಯಾಟೋಡಾ ಇವು ಯಾವುವು? ದೇ ಹ್ಯಾವ್ ಸಿಲಿಂಡ್ರಿಕಲ್ ಬಾಡಿ. ಇದರಲ್ಲಿ ಏನಾಗಿದೆ, ಬಾಡಿ ಅಂತಕ್ಕಂಥದ್ದು ಸಿಲಿಂಡ್ರ್ ಥರ ಇದೆ, ಈ ಥರ ಈ ರೀತಿ ಬಂದುಬಿಟ್ಟಿದೆ. ದೇ ಹ್ಯಾವ್ ಸಿಲಿಂಡ್ರಿಕಲ್ ಬಾಡಿ. ದ ಬಾಡಿ ಈಸ್ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ಇವನ್ನು ಕೂಡ ಸ್ಟ್ರೈಟಾಗಿ ಹಿಂಗೆ ಕಟ್ ಮಾಡಿದರೆ ರೈಟ್ ಹಾಫು ಲೆಫ್ಟ್ ಹಾಫ್ ಎರಡೂ ಸೇಮ್ ಬರ್ತಾ ಹೋಗುತ್ತೆ. ಮತ್ತು ಇದರಲ್ಲಿ 3 ಲೇಯರ್ಸ್ ಆಫ್ ಸೆಲ್ಸ್ ಇದ್ದಾವೆ. ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್, ಮಿಡ್ಲ್ ಮೀಸೋಡರ್ಮ್ ಅಂತಕ್ಕಂಥದ್ದು. ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಇದಕ್ಕೂ ಕೂಡ ಬಾಡಿ ಕ್ಯಾವಿಟಿ ಅಂತಕ್ಕಂಥದ್ದು ಸರಿಯಾಗಿ ಪೂರ್ತಿ ಇಲ್ಲ. ಆ್ಯಂಡ್ ದೇ ಹ್ಯಾವ್ ಟಿಶ್ಯೂಸ್. ಇದರಲ್ಲಿ ಅಂಗಾಂಶಗಳಿದ್ದಾವೆ. ಅಲ್ಲಿ ಬರೀ ಜೀವಕೋಶಗಳಿದ್ವು, ಇಲ್ಲಿ ಅಂಗಾಂಶಗಳು ಆಗ್ತಾ ಹೋದವು ಇಲ್ಲಿ. ಬಟ್ ನೋ ರಿಯಲ್ ಆರ್ಗನ್ಸ್. ಆದರೆ ಸರಿಯಾದ ರೀತಿಯಾದ ಅಂಗಾಂಗಗಳಿಲ್ಲ. ರಿಯಲ್ ಆರ್ಗನ್ಸ್ ಅಂತಕ್ಕಂಥವು ಯಾವಿಲ್ಲ. ನಮಗೆ ಹೆಂಗೆ ಹೃದಯ, ಕಿಡ್ನಿ, ಮೂಗು, ಮತ್ತು ಕಣ್ಣು ಇವೆಲ್ಲ ಇದ್ದಾವೋ ಈ ರೀತಿಯ ಆರ್ಗನ್ಸ್ಗಳು ಈ ಅನಿಮಲ್ಸಲ್ಲಿ ಇಲ್ಲ. ಗೊತ್ತಾಯ್ತಾ? ದೇ ಆರ್ ಪ್ಯಾರಾಸೈಟಿಕ್. ಇವೆಲ್ಲವೂ ಕೂಡ ಏನಾಗಿದ್ದಾವೆ, ದೇ ಆರ್ ಪ್ಯಾರಾಸೈಟಿಕ್. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಆಸ್ಕ್ಯಾರಿಸ್, ರೌಂಡ್ ವರ್ಮ್ಸ್ ಅಂತ ಕರಿತೀವಲ್ಲ ನಾವು, ಓಕೆನಾ? ಜಂತುಳ, ಮನುಷ್ಯರ ಹೊಟ್ಟೆಯಲ್ಲೆಲ್ಲ ಓಡ್ತಾ ಹೋಗ್ತವೆ, ಓಕೆನಾ? ಇವು ಪ್ಯಾರಾಸೈಟಿಕ್ ಇರ್ತಕ್ಕಂಥವು ರೌಂಡ್ ವರ್ಮ್ಸ್ ಎಲ್ಲವೂ ಇವು ಪ್ಯಾರಾಸೈಟಿಕ್ಕೆ. ಮತ್ತು ಉಚೇರಿಯಾ ಅಂತಕ್ಕಂಥ ಇವಂತೂ ಕೂಡ ಸಣ್ಣ ಸಣ್ಣವು ನಾವು ನಮ್ಮ ಫೀಕಲ್ ಮ್ಯಾಟ್ರಲ್ಲಿ ನೋಡ್ತಾ ಹೋಗ್ತೀವಿ. ಅದಾಯ್ತಾ? ಮತ್ತು ಮಕ್ಕಳು ಫೀಕಲ್ ಮ್ಯಾಟ್ರನ್ನ ಹಾಕಿದಾಗ, ಎಕ್ಸ್ಕ್ರೀಟನ್ನು ಹಾಕಿದಾಗ ಅದರಲ್ಲಿ ಈ ಥರ ಸಣ್ಣ ಸಣ್ಣ ಹುಳುಗಳಿರ್ತವೆ. ಈ ರೀತಿಯಾಗಿರ್ತಕ್ಕಂಥ ಹುಳುಗಳೆಲ್ಲ ದಟ್ ಈಸ್ ಕಾಲ್ಡ್ ಆ್ಯಸ್ ನಿಮ್ಯಾಟೋಡಾದಲ್ಲಿ ಬರ್ತಕ್ಕಂಥ ಅನಿಮಲ್ಸ್ಗಳು. ನೆಕ್ಸ್ಟ್ ಫಿಫ್ತ್ ಗ್ರೂಪಿಗೆ ಬಂದರೆ ಅನ್ನೇಲಿಡಾ. ಓಕೆನಾ? ಈ ಅನ್ನೇಲಿಡಾ ಅಂತ ಹೇಳಿದ ತಕ್ಷಣ ಯಾವ್ಯಾವ ಬರ್ತವೆ? ಅರ್ಥ್ವರ್ಮು, ನೀರೀಸು, ಲೀಚ್. ಅರ್ಥ್ವರ್ಮ್ ಅಂದರೆ ಎರೆಹುಳ, ನೀರೀಸು ಈ ಒಂಥರ ಜರಿ ಟೈಪ್ ಇರ್ತೈತೆ, ಜರಿ ಅಲ್ಲ ಅದು, ಜರಿ ಟೈಪ್ ಇರ್ತಕ್ಕಂಥ ಹುಳ. ಮತ್ತು ಲೀಚ್, ಜಿಗಣಿ ಅಂತ ಕರಿತೀವಿ. ಇವು ಅನ್ನೇಲಿಡಾದಾಗ. ಇವು ಹೆಂಗಿರ್ತಾವಪ್ಪ? ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದೇರ್ ಬಾಡಿ ಈಸ್ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ನಾನು ಹೇಳಿದ್ದೆ ಏನಪ್ಪ ಬೈಲ್ಯಾಟ್ರಿಕಲ್ ಸಿಮಿಟ್ರಿಕಲ್ ಅಂದರೆ ಎಕ್ಸಾಕ್ಟ್ ಇವರನ್ನು ಕಟ್ ಮಾಡಿದರೆ ಅವರ ರೈಟ್ ಹಾಫು ಮತ್ತು ಲೆಫ್ಟ್ ಹಾಫು ಎರಡೂ ಕೂಡ ಏನಾಗಿದ್ದಾವೆ, ಅವು ಸೇಮ್ ಇರ್ತಾ ಹೋಗುತ್ತವೆ. ಆ್ಯಂಡ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ಇದರ 3 ಲೇಯರ್ಸ್ ಆಫ್ ಸೆಲ್ಸಿಂದ ಇದಾಗಿದೆ. ಮತ್ತು ದೇ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ. ಅಲ್ಲಿ ಟ್ರೂ ಬಾಡಿ ಕ್ಯಾವಿಟಿ ಇರಲಿಲ್ಲ, ಇಲ್ಲೇನಾಗಿದೆ ಅವರಿಗೆ ಒಳಗಡೆ ಬಾಡಿ ಕ್ಯಾವಿಟಿ ಅಂತಕ್ಕಂಥದ್ದು ಸರಿಯಾಗಿ ಇಲ್ಲಿ ಡೆವಲಪ್. ಇಲ್ಲಿ ನೋಡ್ರಿ, ದೇ ಡು ನಾಟ್ ಹ್ಯಾವ್ ಟ್ರೂ ಬಾಡಿ ಕ್ಯಾವಿಟಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತಾ ಹೋಗಿದ್ವಿ, ಹೌದಲ್ಲ? ಇಲ್ಲಿ ಎದರಲ್ಲಿ ನಿಮ್ಯಾಟೋಡಾದಲ್ಲಿ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಆದರೆ ಇಲ್ಲಿ ಅನ್ನೇಲಿಡಾದಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಬಾಡಿ ಕ್ಯಾವಿಟಿ ಅಂತಕ್ಕಂಥದ್ದು ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗಿದೆ. ಮತ್ತು ದೇರ್ ಬಾಡಿ ಈಸ್ ಸೆಗ್ಮೆಂಟೆಡ್. ಇಲ್ಲಿ ನೀವು ನೋಡಿರ್ಬೇಕು, ಯಾವುದು ಈ ಎರೆಹುಳ ಮತ್ತು ಈ ಲೀಚಿನ ಜಿಗಣೆಗಳನ್ನು ನೋಡಿದಾಗ ಅದರ ಬಾಡಿ ಮೇಲೆ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಈ ರೀತಿ ಒಂಥರ ಸೆಗ್ಮೆಂಟೇಷನ್ ಕಾಣ್ತಾ ಹೋಗ್ತೀವಿ. ಇದಕ್ಕೆ ಬಾಡಿ ಈಸ್ ಸೆಗ್ಮೆಂಟೆಡ್ ಬಾಡಿ ಆ್ಯಂಡ್ ದೇರ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಆರ್ಗನ್ಸ್. ಇಲ್ಲಿ ಆರ್ಗನ್ಸ್ಗಳು ಅಂತಕ್ಕಂಥವು ಡೆವಲಪ್ ಆಗಿದೆ, ಅಂಗಾಂಗಗಳು ಅಂತಕ್ಕಂಥದ್ದು ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಐಸ್ ಅಂತಕ್ಕಂಥವು, ಕಿಡ್ನೀಸ್ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಆರ್ಗನ್ಸ್ಗಳು ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗಿದ್ದಾವೆ. ಆ್ಯಂಡ್ ದೇ ಆರ್ ಫೌಂಡ್ ಇನ್ ವಾಟರ್ ಆ್ಯಂಡ್ ಆನ್ ಲ್ಯಾಂಡ್. ಇವು ನೀರಿನಲ್ಲೂ ಇರ್ತಾ ಹೋಗ್ತವೆ ಮತ್ತು ಭೂಮಿ ಮೇಲೂ ಕೂಡ ಕಾಣ್ತಾ ಹೋಗ್ತೀವಿ. ಈ ರೀತಿ ಇರ್ತಕ್ಕಂಥ ಅದಕ್ಕೆ ಎಕ್ಸಾಂಪಲ್ ಯಾವ್ಯಾವ? ಅರ್ಥ್ವರ್ಮು, ನೀರೀಸು ಮತ್ತು ಲೀಚ್ ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ದ 6th ಗ್ರೂಪ್ ಆರ್ಥ್ರೋಪೋಡಾ ಅಂತ ಕರಿತಾ ಹೋಗ್ತೀವಿ. ಆರ್ಥ್ರೋ ಅಂದರೆ ಜಾಯಿಂಟ್, ಪೋಡಾ ಅಂದರೆ ಲೆಗ್ಸ್. ಜಾಯಿಂಟ್ ಲೆಗ್ಸ್ ಇರ್ತಕ್ಕಂಥ ಅನಿಮಲ್ಸ್ ಎಲ್ಲವನ್ನೂ ಕೂಡ ನಾವು ಆರ್ಥ್ರೋಪೋಡಾ ಅಂತ ಹೇಳ್ತಾ ಹೋಗ್ತೀವಿ. ಜಾಯಿಂಟೆಡ್ ಲೆಗ್ಸ್ ಅಂದರೆ ಯಾವ ಅನಿಮಲ್ಸಿಗೆ ಜೋಡಿ ಜೋಡಿಯಾಗಿರ್ತಕ್ಕಂಥ ಕಾಲುಗಳು. ಯಾವಪ್ಪ ಅವು ಜೋಡಿ ಕಾಲು ಇರ್ತಕ್ಕಂಥವು ಯಾವುವು? ಹೌಸ್ ಫ್ಲೈ ನೋಡಿರ್ಬೇಕು ನೀವು, ಸೆಂಟಿಪಿಡ್ ಜರಿ, ಬಟರ್ಫ್ಲೈ, ಸ್ಪೈಡರ್, ಕಾಕ್ರೋಚು, ಸ್ಕಾರ್ಪಿಯನ್, ಕ್ರ್ಯಾಬು, ಪ್ರಾನು ಇವು ಬಹಳಷ್ಟಿದ್ದಾವೆ. ಈ ಆರ್ಥ್ರೋಪೋಡಾದಲ್ಲಿ ಬರ್ತಕ್ಕಂಥ ಲಾರ್ಜೆಸ್ಟ್ ಅನಿಮಲ್ಸ್ ಇರ್ತಕ್ಕಂಥ ಅತಿ ಹೆಚ್ಚು ಅನಿಮಲ್ಸ್ ಇರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಗುಂಪಪ್ಪ ಅಂದರೆ ಅದು ಆರ್ಥ್ರೋಪೋಡ. ಯಾಕಂದರೆ ಈ ಥರ ಇರ್ತಕ್ಕಂಥ ಅನಿಮಲ್ಸ್ಗಳು ಬಹಳಷ್ಟಿದೆ. ದೇ ಹ್ಯಾವ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಇವರು ಕೂಡ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಿಂಗೆ ಕರೆಕ್ಟಾಗಿ ಹಿಂಗೆ ಕಟ್ ಮಾಡಿದರೆ ರೈಟು ಲೆಫ್ಟ್ ಹಾಫು ಎರಡೂ ಕೂಡ ಏನಾಗಿದೆ ಎಕ್ಸಾಕ್ಟಾಗಿ ಈಕ್ವಲ್ ಆಗ್ತಾ ಹೋಗುತ್ತೆ. ಅದೇ ಈ ಸ್ಕಾರ್ಪಿಯನ್ ಆಗಿರ್ಬೋದು, ಸೆಂಟಿಪಿಡ್ ಜರಿ ಅಂತಕ್ಕಂಥದ್ದಾಗಿರ್ಬೋದು. ಓಕೆನಾ? ಮತ್ತು ಇದರ ಬಾಡಿ ಇದು ಕೂಡ ಬಾಡಿ ಸೆಗ್ಮೆಂಟೆಡ್ ಆಗಿದೆ. ಮತ್ತು ಇವರಿಗೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ.
ಓಕೆನಾ. ಇದರಲ್ಲಿ ಏನಾಗಿದೆ, ಓಪನ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಇದೆ, ತನ್ನದೇ ಆಗಿರ್ತಕ್ಕಂಥ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ. ಆದರೆ ಇದರ ಅಂದರೆ ಬ್ಲಡ್ ಇದೆ, ಅಲ್ಲಿ ಇಲ್ಲಿ ಬ್ಲಡ್ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಆಗಿದೆ. ಸರ್ ಅದು ಕಾಕ್ರೋಚಲ್ಲಿ ಬ್ಲಡ್ ಇರ್ತದೆ, ಹೌದು ಬ್ಲಡ್ ಇರುತ್ತೆ. ನೀವು ಈಜಕ್ಕೆ ನೋಡಿದಾಗ ಅದರಲ್ಲಿ ಲಿಕ್ವಿಡ್ ಹೊರಗಡೆ ಬರ್ತದೆ, ಆದರೆ ಕೆಂಪಗಿರೋದಿಲ್ಲ, ಬೆಳ್ಳಗಿರ್ತಾ ಹೋಗುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತಕ್ಕಂಥವು ಇಲ್ಲ, ಅದಕ್ಕೋಸ್ಕರ ಅದು ಕೆಂಪಗಿಲ್ಲ ಅದು. ಆ್ಯಂಡ್ ದೇರ್ ಬಾಡಿ ಕ್ಯಾವಿಟಿ ಈಸ್ ಫಿಲ್ಡ್ ವಿತ್ ಬ್ಲಡ್ಡಿಂದ ಅದರ ಬಾಡಿ ಕ್ಯಾವಿಟಿ ಫಿಲ್ಡ್ ಆಗಿದೆ. ಮತ್ತು ದೇ ಹ್ಯಾವ್ ಜಾಯಿಂಟೆಡ್ ಲೆಗ್ಸ್, ಅದಕ್ಕೆ ಜಾಯಿಂಟೆಡ್ ಲೆಗ್ಸ್ ಇದ್ದಾವೆ. ಎಕ್ಸಾಂಪಲ್ ಯಾವುವು ಅಂತ ಹೇಳಿದ್ವಿ, ಪ್ರಾನ್, ಕ್ರ್ಯಾಬ್, ಕಾಕ್ರೋಚ್, ಸ್ಪೈಡರ್, ಬಟರ್ಫ್ಲೈ, ಸ್ಕಾರ್ಪಿಯನ್, ಹೌಸ್ ಫ್ಲೈ, ಸೆಂಟಿಪಿಡ್, ಇವು ಈ ರೀತಿ ಭಾಳಷ್ಟು ನೀವು ಮಿಲ್ಲಿಪಿಡು ಇವೆಲ್ಲವೂ ಕೂಡ ಏನಾಗಿದ್ದಾವೆ, ದಟ್ ಈಸ್ ಆರ್ಥ್ರೋಪೋಡಾಗೆ ಎಕ್ಸಾಂಪಲ್ಸ್ ಇರ್ತಕ್ಕಂಥ ನಾವು ನೋಡ್ಬೋದು. ನೆಕ್ಸ್ಟ್ ಕಿಂಗ್ಡಮ್ ಬಂದ್ಬಿಟ್ಟು ಮೊಲಸ್ಕಾ ಕಿಂಗ್ಡಮ್. ಫೈಲಮ್ ಬಂದ್ಬಿಟ್ಟು ಅನಿಮಲಿಯಾ ಕಿಂಗ್ಡಮಲ್ಲಿ ಈ ಮೊಲಸ್ಕಾ ಅಂತಕ್ಕಂಥದ್ದು ಫೈಲಮನ್ನು ನಾವು ಬರ್ತಾ ಹೋಗ್ತೀವಿ. ಓಕೆನಾ. ದಿಸ್ ಫೈಲಮ್ ದೇ ಹ್ಯಾವ್ ಬೈಲ್ಯಾಟ್ರಲಿ ಸಿಮಿಟ್ರಿ. ದ ಸಿಲೋಮಿಕ್ ಕ್ಯಾವಿಟಿ ಈಸ್ ರೆಡ್ಯೂಸ್ಡ್. ಇಲ್ಲೇನಾಗಿದೆ, ಸಿಲೋಮಿಕ್ ಕ್ಯಾವಿಟಿ ಅಂತಕ್ಕಂಥದ್ದು ರೆಡ್ಯೂಸ್ ಆಗ್ತಾ ಹೋಗಿದೆ. ಆ್ಯಂಡ್ ದೇರ್ ಈಸ್ ಲಿಟಲ್ ಸೆಗ್ಮೆಂಟೇಷನ್, ಇಲ್ಲಿ ಸೆಗ್ಮೆಂಟೇಷನ್ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ದೇ ಹ್ಯಾವ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಕಿಡ್ನಿ ಲೈಕ್ ಆರ್ಗನ್ಸ್ ಫಾರ್ ಸೆಕ್ರೀಷನ್. ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಇವರಿಗೆ ಕಿಡ್ನಿ ಥರ ಇರ್ತಕ್ಕಂಥ ಒಂದು ಆರ್ಗನ್ಸ್ ಅಂತಕ್ಕಂಥದ್ದವೆ, ಮತ್ತು ಇದರ ಬಾಡಿ ಅಂತಕ್ಕಂಥದ್ದು ಸೆಗ್ಮೆಂಟೆಡ್ ಆಗಿದೆ. ಸಿಲೋಮಿಕ್ ಕ್ಯಾವಿಟಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆಗಿದ್ದಾವೆ. ಮತ್ತು ಇವರಿಗೆ ನಡೆದಾಡೋಕ್ಕೆ ಏನಾಗಿದೆ, ಒಂದು ಫೀಟ್ ಥರ, ಕಾಲಿನ ಥರ ಇರ್ತಕ್ಕಂಥ ಒಂದು ಅಂಗ ಅಂತಕ್ಕಂಥದ್ದು ಇಲ್ಲಿ ಬೆಳೀತಾ ಹೋಗಿದೆ. ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವಪ್ಪ ಅಂದರೆ ಸ್ನೇಲ್ಸು, ಮಸಲ್ಸು, ಮತ್ತು ಖೈಟಾನು, ಮತ್ತು ಆಕ್ಟೋಪಸ್ ಅಂತಕ್ಕಂಥ ಇವೆಲ್ಲವೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 8th ಗ್ರೂಪ್ ಬಂದ್ಬಿಟ್ಟು ಎಖಿನೋಡರ್ಮೆಟಾ. ಎಖಿನೋ ಅಂದರೆ ಸ್ಪೈನಿ, ಡರ್ಮ ಅಂದರೆ ಸ್ಕಿನ್, ಸ್ಪೈನಿ ಸ್ಕಿನ್ ಇರ್ತಕ್ಕಂಥವು. ದೇ ಆರ್ ಸ್ಪೈನಿ ಸ್ಕಿನ್ಡ್ ಆರ್ಗ್ಯಾನಿಸಮ್ಸ್ ಅಂತಕ್ಕಂಥ, ಅಂದರೆ ಮೈ ಮೇಲೆಲ್ಲ ಮೂಳೆ ಥರ ಇರ್ತಕ್ಕಂಥ ಇವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮೂಳೆ ಥರ ಇರ್ತಕ್ಕಂಥ ಬಾಡಿ ಇರ್ತಕ್ಕಂಥ. ದೇ ಆರ್ ಫ್ರೀ ಲಿವಿಂಗ್ ಮೆರೈನ್ ಅನಿಮಲ್ಸ್, ಇವೆಲ್ಲವೂ ಸಮುದ್ರದಲ್ಲಿ ಇರ್ತಾ ಹೋಗ್ತವೆ. ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಹ್ಯಾವ್ ಸಿಲೋಮಿಕ್ ಕ್ಯಾವಿಟಿ, ಅದಕ್ಕೆ ಸಿಲೋಮಿಕ್ ಕ್ಯಾವಿಟಿ ಇದೆ, ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದ್ದಾವೆ, ಮೆರೈನಲ್ಲಿ ಇರ್ತಾ ಹೋಗ್ತವೆ, ಸ್ಪೈನಿ ಸ್ಕಿನ್ ಆಗಿದೆ. ಆ್ಯಂಡ್ ದೇ ಹ್ಯಾವ್ ವಾಟರ್ ಫಿಲ್ಡ್ ಟ್ಯೂಬ್ ಫೀಟ್ ವಿಚ್ ಹೆಲ್ಪ್ಸ್ ಇನ್ ಮೂಮೆಂಟ್. ಎಕ್ಸಾಂಪಲ್ ಸ್ಟಾರ್ ಫಿಶ್, ಸೀ ಅರ್ಚಿನ್, ಫೆದರ್ ಸ್ಟಾರ್, ಮತ್ತು ಸೀ ಕುಕುಂಬರ್ ಅಂತಕ್ಕಂಥ ಅನಿಮಲ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಂದು ಪ್ರೋಟೋಕಾರ್ಡೇಟಾ ಅಂತಕ್ಕಂಥ. ದೇ ಹ್ಯಾವ್ ಬೈಲ್ಯಾಟ್ರಲಿ ಸಿಮಿಟ್ರಿ ಆ್ಯಂಡ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ದೇ ಹ್ಯಾವ್ ಸಿಲೋಮಿಕ್ ಕ್ಯಾವಿಟಿ ಆ್ಯಂಡ್ ದೀಸ್ ಹ್ಯಾವಿಂಗ್ ಅ ರಾಂಗ್ ರಾಡ್ ಲೈಕ್ ಸ್ಟ್ರಕ್ಚರ್. ಇವರಿಗೆ ಏನಾಗಿದೆ, ಬಾಡಿಯಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್, ಬೆನ್ಮೂಳೆ ಥರ ಒಂದು ಇದಿದೆ. ಆ ಬೆನ್ಮೂಳೆಗೆ ಅದರ ಮಾಂಸ ಎಲ್ಲ ಅಂಟ್ಕೊಂಡಿದೆ. ಅದಕ್ಕೆ ಎಕ್ಸಾಂಪಲ್ಲು ಯಾವ್ಯಾವಪ್ಪ ಅಂದರೆ ಬಲೆನೋ ಗ್ಲಾಸಸ್ಸು, ಆಂಫಿಯಾಕ್ಸಿಸ್ಸು, ಮತ್ತು ಹರ್ಡ್ಮೇನಿಯಾ. ಇಲ್ಲಿ ಒಂದು ಇದೆ ನಾವು ನೋಡ್ಬೋದು. ಅಂದರೆ ಪೂರ್ತಿ ಬೆನ್ಮೂಳೆ ಇಲ್ಲ, ಒಂದು ನೋಟೋ ಕಾರ್ಡ್ ಟೈಪ್ ಇರ್ತಕ್ಕಂಥ ಒಂದು ಮೂಳೆ ಥರ ಇಲ್ಲಿ ಮೂಳೆಗಳು ಅಂತಕ್ಕಂಥವು ಬೆಳೀತಾ ಹೋಗ್ತಿರ್ತಕ್ಕಂಥ. ನೆಕ್ಸ್ಟ್ ಬಂದುಬಿಟ್ಟು ವರ್ಟಬ್ರೇಟಾ. ಇಲ್ಲಿ 10th ಗ್ರೂಪ್ ಬಂದುಬಿಟ್ಟು ವರ್ಟಬ್ರೇಟಾ ಅಂತ ಕರಿತಾರೆ. ದೇ ಹ್ಯಾವ್ ವರ್ಟಬ್ರಲ್ ಕಾಲಮ್. ಇವೆಲ್ಲ ಅನಿಮಲ್ಸ್ಗಳಿಗೂ ಕೂಡ ಬೆನ್ಮೂಳೆ ಇದೆ. ಮತ್ತು ಇಂಟರ್ನಲ್ ಸ್ಕೆಲಿಟನ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವರ್ಟಬ್ರಲ್ ಕಾಲಮ್ ಆ್ಯಂಡ್ ಇಂಟರ್ನಲ್ ಸ್ಕೆಲಿಟನ್. ಆ್ಯಂಡ್ ದೇ ಹ್ಯಾವ್ ಬೈಲ್ಯಾಟ್ರಲಿ ಸಿಮಿಟ್ರಿ and they are triploblastic animals and they have coelomic cavity and their body is differentiated into tissues and organs. ಇದರಲ್ಲಿ ಬಾಡಿ ಅಂತಕ್ಕಂಥದ್ದು ಟಿಶ್ಯೂಸ್ ಮತ್ತು ಆರ್ಗನ್ಸ್ ಆಗಿ ಸಪ್ರೇಟ್ ಆಗಿದೆ. ಮತ್ತು ಇವೆಲ್ಲ ಆರ್ಗ್ಯಾನಿಸಮ್ಸಲ್ಲಿ ಹೆಡ್ಡು, ನೆಕ್ಕು, ಟ್ರಂಕ್ ಮತ್ತು ಟೈಲ್ ಅಂತಕ್ಕಂಥ ಡಿಫ್ರೆನ್ಷಿಯೇಷನ್ ಆಗ್ತಾ ಹೋಗುತ್ತೆ. ಮತ್ತು ಇವೆಲ್ಲ ಅನಿಮಲ್ಸ್ಗಳು ಏನಾಗಿದೆ, 2 pairs ಆಫ್ ಫಿನ್ಸು ಅಥವಾ ಲಿಮ್ಸ್, 2 ಜೊತೆ ಕಾಲು ಅಥವಾ 2 ಜೊತೆ ಏನಾಗಿದ್ದಾವೆ ರೆಕ್ಕೆ ಅಂತಕ್ಕಂಥದ್ದು, ಮತ್ತು ಅದಕ್ಕೆ ರೆಕ್ಕೆ ಅಂತಕ್ಕಂಥವು ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತು ರೆಸ್ಪಿರೇಷನ್ ಹೆಂಗೆ ಮಾಡುತ್ತಪ್ಪ, ನೀರಿನಲ್ಲಿ ಇರ್ತಕ್ಕಂಥ ಅನಿಮಲ್ಸ್, ಈ ವರ್ಟಬ್ರೇಟದಲ್ಲಿ ಬರ್ತಕ್ಕಂಥ ಅನಿಮಲ್ಸ್ಗಳು, ನೀರಿನಲ್ಲಿ ಇರ್ತಕ್ಕಂಥ ಅನಿಮಲ್ಸ್ಗಳು ಗಿಲ್ಸ್ಗಳಿಂದ, ಕಿವಿರುಗಳಿಂದ ಉಸಿರಾಡ್ತವೆ. ಭೂಮಿ ಮೇಲೆ ಇರ್ತಕ್ಕಂಥ ಅನಿಮಲ್ಸು ಲಂಗ್ಸಿಂದ ಉಸಿರಾಡ್ತಾ ಹೋಗ್ತವೆ. ಮತ್ತು ಇಲ್ಲಿ ಸಕ್ಸಸ್ ಸಪ್ರೇಟ್ ಅಂತ ಕರಿತಾ ಹೋಗ್ತೀವಿ. ಮೇಲ್ ಮತ್ತು ಫೀಮೇಲ್ ಅಂತಕ್ಕಂಥ ಸಪ್ರೇಟ್ ಆಗ್ತಾ ಹೋಗುತ್ತೆ. ಇವನ್ನ ಮತ್ತೆ ನಾವು ಸಪ್ರೇಟ್ ಸಬ್ ಗ್ರೂಪ್ ಮಾಡ್ತಾ 5 ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ವರ್ಟಬ್ರೇಟದಲ್ಲಿ ಬರ್ತಕ್ಕಂಥ ಅನಿಮಲ್ಸನ್ನು 5 ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಪೈಸಸ್,
ಆಂಫಿಬಿಯನ್ಸ್, ರೆಪ್ಟೀಲಿಯಾ, ಏವ್ಸ್ ಆ್ಯಂಡ್ ಮೆಮೇಲಿಯಾ 5 ಗುಂಪುಗಳನ್ನಾಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನಾವಿಲ್ಲಿ ಏನು ಮಾಡ್ತಾ ಹೋಗೋಣ, ವರ್ಟಬ್ರೇಟದಲ್ಲಿ ಬರ್ತಕ್ಕಂಥ 5 ಗುಂಪುಗಳನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆನಾ. ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.